T20 ಫಾರ್ಮೆಟ್ ಅಂತ ಬಂದಾಗ ಭಾರತದ ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾರನ್ನ ಮ್ಯಾಚ್ ಮಾಡೋರು ಯಾರು ಇಲ್ಲ ಅನಿಸ್ತಾ ಇತ್ತು. ಆದ್ರೆ ಈಗ ಅಭಿಷೇಕ್ ಶರ್ಮಾಗೆ ಕಾಂಪೀಟ್ ಮಾಡೋ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಮತ್ತೊಬ್ಬ ಭಾರತೀಯ ಆಟಗಾರ, ಪಾಕೆಟ್ ಡೈನಮೋ ಅಂತಾನೆ ಕರೆಸಿಕೊಳ್ತಾ ಇರುವಂತ ಇಶಾನ್ ಕಿಶನ್. ಅಭಿಷೇಕ್ ಮತ್ತು ಕಿಶನ್ ಟೂರ್ನಿಯಲ್ಲಿ ಹೇಗೆ ಮ್ಯಾಚ್ ವಿನ್ನರ್ಸ್ ಜೊತೆಗೆ ಕಾಂಪಿಟೇಟರ್ಸ್ ಕೂಡ ಆಗ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾಡರ್ನ್ ಕ್ರಿಕೆಟ್ನಲ್ಲಿ T20 ಕ್ರಿಕೆಟ್ ಅಂದ್ರೆ ಅಭಿಮಾನಿಗಳ ಫೇವರೇಟ್ ಫಾರ್ಮ್ಯಾಟ್. ಬ್ಯಾಟರ್ಗಳ ಅಬ್ಬರವನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಮೈದಾನದಲ್ಲಿ 6-4 ಬಾರಿಸ್ತಾ ಇದ್ರೆ ಅತ್ತ ಗ್ಯಾಲರಿಯಲ್ಲಿ ಹುಚ್ಚೆದ್ದು ಕುಣಿತಾರೆ. ಒಂದ್ ಕಡೆ ಬ್ಯಾಟರ್ಗಳು ಬಿಗ್ ಹಿಟ್ಗಳ ಮೂಲಕ ಹೀರೋ ಆಗ್ತಾ ಇದ್ರಿ, ಅಟ್ ದಿ ಸೇಮ್ ಟೈಮ್ ಬೌಲರ್ಗಳು ಡಮ್ಮಿ ಆಗ್ತಿರ್ತಾರೆ. ಅದರಲ್ಲೂ ಭಾರತದ ಬ್ಯಾಟಿಂಗ್ ಅಬ್ಬರ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಓಪನರ್ ಆಗಿ ಅಭಿಷೇಕ್ ಶರ್ಮಾ ಎದುರಾಳಿ ಬೌಲರ್ಗಳ ಚಳಿ ಬಿಡಿಸ್ತಿದ್ದಾರೆ. ಅಭಿಷೇಕ್ಗೆ ಸಾಥ್ ಕೊಡೋಕೆ ಈಗ ಇಶಾನ್ ಕಿಶನ್ ಕೂಡ ಸೇರ್ಕೊಂಡಿದ್ದು ರನ್ಗಳ ಮಳೆಯೇ ಸುರಿತಿದೆ. 2026ರ ಟೂರ್ನಿಯಲ್ಲಿ ಅಭಿಷೇಕ್ ಮತ್ತು ಕಿಶನ್ ನಂಬರ್ 1 ಫೈಟ್. ಪ್ರಸ್ತುತ ನಡೀತಾ ಇರುವಂತಹ T20 ವಿಶ್ವಕಪ್ನಲ್ಲಿ ಅಭಿಷೇಕ್ ಶರ್ಮಾ ಟೂರ್ನಿಯ ಹೈಯೆಸ್ಟ್ ರನ್ ಸ್ಕೋರರ್ ಆಗ್ತಾರೆ ಅಂತ ಕೆಲವರು ಪ್ರೆಡಿಕ್ಟ್ ಮಾಡಿದ್ರು. ಆಸ್ಟ್ರೇಲಿಯಾದ ದಂತಕತೆ ಅಂತಾನೆ ಕರೆಸಿಕೊಳ್ಳುವಂತ ರಿಕಿ ಪಾಂಟಿಂಗ್ ಕೂಡ ಅಭಿಷೇಕ್ ಬಗ್ಗೆ ಇದೇ ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಈಗ ಇನ್ನೂ ಕೆಲವರು ಇಶಾನ್ ಕಿಶನ್ ಈ ಬಾರಿ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಬಹುದು ಅಂದಿದ್ದಾರೆ. ಸೊ ಇಬ್ಬರ ಪರ್ಫಾರ್ಮೆನ್ಸ್ ಕೂಡ ಹಾಗೆ ಇದೆ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳಾಗಿರೋ ಇಬ್ಬರು ಕೂಡ ನೆಕ್ಸ್ಟ್ ಲೆವೆಲ್ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್ ನಲ್ಲಂತೂ ಇಶಾನ್ ಕಿಶನ್ 4 ಪಂದ್ಯಗಳಿಂದ ಒಂದು ಶತಕ ಸೇರಿದಂತೆ 215 ರನ್ಗಳನ್ನ ಗಳಿಸಿ ಇಡೀ ಸರಣಿಯ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್ ಆಗಿದ್ರು. ಸೌತ್ ಆಫ್ರಿಕಾ ವಿರುದ್ಧದ ವಾರ್ಮ್ ಅಪ್ ಮ್ಯಾಚ್ ಅಲ್ಲೂ ಕೂಡ 265ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿ 53 ರನ್ಗಳನ್ನ ಕಲೆ ಹಾಕಿದ್ರು. ಕಿಶನ್ ಅಬ್ಬರದ ಮುಂದೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಕೂಡ ಸ್ಲೋ ಅನಿಸೋ ರೇಂಜ್ಗೆ ಬ್ಯಾಟ್ ಬೀಸಿದ್ರು. ICC ರ್ಯಾಂಕಿಂಗ್ ನಲ್ಲಿ ಭರ್ಜರಿ ಜಂಪ್ ಕೂಡ ಮಾಡಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಬಗ್ಗೆ ಮಾತಾಡೋದೇ ಬೇಡ. ಕಳೆದೊಂದು ವರ್ಷದಿಂದ ಭಾರತದ ಬಹುತೇಕ ಪಂದ್ಯಗಳ ಗೆಲುವಿನ ರೂವಾರಿ ಕೂಡ. ಅದು ಅಲ್ಲದೆ 194+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಈ ಸಲ ಕೂಡ ಟೂರ್ನಿಯಲ್ಲಿ ಅಬ್ಬರಿಸೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಕಳೆದೊಂದು ವರ್ಷದಿಂದ ಅಭಿಗೆ ಒಳ್ಳೆ ಪಾರ್ಟ್ನರೇ ಸಿಕ್ಕಿರ್ಲಿಲ್ಲ. ಅಭಿಷೇಕ್ ಜೊತೆಗಿನ ಓಪನರ್ ಕಂಪ್ಲೀಟ್ ಫ್ಲಾಪ್. 2024ರ T20 ವಿಶ್ವಕಪ್ ಬಳಿಕ 2026ರ ವಿಶ್ವಕಪ್ ಆರಂಭದ ನಡುವೆ ಭಾರತ 41 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿತ್ತು. ಈ ಪೈಕಿ 33ರಲ್ಲಿ ಗೆಲುವನ್ನ ಪಡೆದಿದ್ದಾರೆ. ಜನವರಿ ಅಂತ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 4-1 ಅಂತರದಲ್ಲಿ ಗೆದ್ದು ವಿಶ್ವಕಪ್ಗೆ ಕಾಲಿಟ್ಟಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಭಾರತ ಈ ಗೆಲುವಿನ ಜರ್ನಿಯಲ್ಲಿ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಕಡೆಯಿಂದ ಮಾತ್ರವೇ ಬಿಗ್ ಇನ್ನಿಂಗ್ಸ್ ಬಂದಿರೋದು. ಏಷ್ಯಾ ಕಪ್ ಟೈಮಲ್ಲಿ ಅಭಿಷೇಕ್ ಜೊತೆಯಾದಂತ ಶುಭ್ಮನ್ ಗಿಲ್ ಬ್ಯಾಟಿಂದ ಒಂದೇ ಒಂದು ಅರ್ಧ ಶತಕ ಬರಲಿಲ್ಲ. ಹಾಗೆ ನೆಕ್ಸ್ಟ್ ನ್ಯೂಜಿಲೆಂಡ್ ಸರಣಿ ವೇಳೆ ಸಂಜು ಸ್ಯಾಮ್ಸನ್ಗೆ ಓಪನರ್ ಆಗಿ ಬಡ್ತಿ ಸಿಗುತ್ತೆ. ಬಟ್ ಸಂಜು ಕಡೆಯಿಂದಲೂ ಕೂಡ ಬಿಗ್ ಸ್ಕೋರ್ ಬರಲಿಲ್ಲ. ಸೊ ಅಲ್ಲಿಗೆ ಕಳೆದ ಒಂದು ವರ್ಷದಲ್ಲಿ ಭಾರತದ ಪರ T20ನಲ್ಲಿ ಓಪನರ್ಗಳ ಪೈಕಿ ಅಭಿಷೇಕ್ ಬಿಟ್ರೆ ಮತ್ತೊಬ್ಬ ಓಪನರ್ ಕಡೆಯಿಂದ ಅರ್ಧ ಶತಕ ಬಂದೇ ಇಲ್ಲ. ಸೊ ಇದನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅಭಿಷೇಕ್ ಎಂಥ ಕ್ವಾಲಿಟಿ ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ ಅನ್ನೋದು. ಆದ್ರೆ ಈಗ ಅಭಿಷೇಕ್ ಮತ್ತು ಕಿಶನ್ ಜೊತೆಯಾಗಿದ್ದಾರೆ. ಇಬ್ರು ಕೂಡ ಬೌಲರ್ಗಳಿಗೆ ಬೆಲೆಯೇ ಇಲ್ಲದಂತೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೊ ಈ ಟೂರ್ನಿಯಲ್ಲಿ ಇವರಿಬ್ಬರೇ ಭಾರತ ಮ್ಯಾಚ್ ವಿನ್ನರ್ಸ್ ಅಂಡ್ ಹೈಯೆಸ್ಟ್ ಸ್ಕೋರರ್ ಲಿಸ್ಟ್ ನಲ್ಲಿ ಕಾಂಪಿಟೇಟರ್ಗಳಾಗ್ತಾರೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಈ ಇಬ್ಬರಲ್ಲಿ ಯಾರು ಈ ಬಾರಿಯ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರ್ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.